ಗುಡಿಬಂಡೆ ಸರ್ಕಾರಿ ಶಾಲೆಗೆ ಬೆಂಗಳೂರಿನ ಸಮರ್ಪಣಾ ಸೇವಾ ಟ್ರಸ್ಟ್ನಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಹಸ್ತಾಂತರ. ವಿದ್ಯಾರ್ಥಿಗಳ ಆರೋಗ್ಯ ರಕ್ಷಣೆಯಲ್ಲಿ ಶುದ್ಧ ಕುಡಿಯುವ ನೀರು ಪ್ರಮುಖ ಪಾತ್ರ ವಹಿಸುತ್ತದೆ. ಅಶುದ್ಧ ನೀರಿನಿಂದ ಹರಡುವ ರೋಗಗಳನ್ನು ತಡೆಗಟ್ಟಿ ಮಕ್ಕಳು ಸದೃಢವಾಗಿ ಶಿಕ್ಷಣ ಪಡೆಯುವಂತಾಗಲು ಶಾಲಾ ಹಂತದಲ್ಲೇ ಶುದ್ಧ ನೀರಿನ ವ್ಯವಸ್ಥೆ ಕಲ್ಪಿಸುವುದು ಅತ್ಯಗತ್ಯ ಎಂದು ಬೆಂಗಳೂರಿನ ಸಮರ್ಪಣಾ ಸೇವಾ ಟ್ರಸ್ಟ್ನ ಸುರೇಶ್ ಅಭಿಪ್ರಾಯಪಟ್ಟಿದ್ದಾರೆ. ತಾಲೂಕಿನ ಪಿಎಂಸಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸಮರ್ಪಣಾ ಸೇವಾ ಟ್ರಸ್ಟ್ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಯಂತ್ರವನ್ನು ಕೊಡುಗೆಯಾಗಿ ನೀಡಿ ಅವರು ಮಾತನಾಡಿದ್ದಾರೆ. ನಮ್ಮ ಸಂಸ್ಥೆಯು ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕಾಗಿ ಬದ್ಧವಾಗಿದ್ದು, ರಾಜ್ಯದ ವಿವಿಧ ಕಡೆ ಶಾಲೆಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಶೈಕ್ಷಣಿಕ ಅಭಿವೃದ್ಧಿಗೆ ಕೈ ಜೋಡಿಸುತ್ತಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ ಅವರು, ದಾನಿ ಸಂಸ್ಥೆಗಳು ಸರ್ಕಾರಿ ಶಾಲೆಗಳತ್ತ ಗಮನ ಹರಿಸುತ್ತಿರುವುದು ಶ್ಲಾಘನೀಯ. ನೀರಿನ ಮಹತ್ವವನ್ನು ಅರಿತು ಮಕ್ಕಳಿಗೆ ಈ ಸೌಲಭ್ಯ ಒದಗಿಸುವುದು ಅವರ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಉಪಯುಕ್ತವಾಗಿದೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸಮರ್ಪಣಾ ಸೇವಾ ಟ್ರಸ್ಟ್ನ ಸತ್ಯ ಸುರೇಶ್, ಶಾಲೆಯ ಮುಖ್ಯ ಶಿಕ್ಷಕರಾದ ಎಂ ಶಂಕರ್ ಉಪಸ್ಥಿತರಿದ್ದರು. ಈ ಸೇವಾ ಕಾರ್ಯಕ್ಕೆ ಫಿನೋಲೆಕ್ಸ್ ಪೈಪ್ಸ್ ಸಂಸ್ಥೆಯ ವತಿಯಿಂದ ಅರ್ಜುನ್ ಮತ್ತು ಭೀಮ್ಸೇನ್ ಸಾಥ್ ನೀಡಿದ್ದಾರೆ. ಅಲ್ಲದೆ ಗ್ರಾಮ ವಿಕಾಸ ಗುಡಿಬಂಡೆ ಸಂಸ್ಥೆಯ ವಾಹಿನಿ ಸುರೇಶ್ ಹಾಗೂ ಮುನಿರಾಜ್ ಸೇರಿದಂತೆ ಗ್ರಾಮದ ಪ್ರಮುಖರು ಮತ್ತು ಶಾಲಾ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಶಾಲೆಯ ಮಕ್ಕಳಿಗೆ ಶಾಶ್ವತವಾಗಿ ಶುದ್ಧ ನೀರಿನ ಸೌಲಭ್ಯ ಕಲ್ಪಿಸಿದ ಟ್ರಸ್ಟ್ನ ಕಾರ್ಯಕ್ಕೆ ಶಾಲಾ ಅಭಿವೃದ್ಧಿ ಸಮಿತಿ ಹಾಗೂ ಪೋಷಕರು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸಿದ್ದಾರೆ. ವರದಿ ಸತೀಶ್ ಬಾಬು ಎ, ನಂದಿ ಟಿವಿ, ಗುಡಿಬಂಡೆ. ಸತ್ಯ ಅಂತ ಸುರೇಶ್ ಸಬ್ಜೆಕ್ಟ್ ಮತ್ತು ಇದು ಸುರೇಶ್. ನಾವು ಸಮರ್ಪಕ ಸೇವೆ ಬೆಂಗಳೂರಿಂದ ಮಾಡ್ತಾ ಇದ್ದೀವಿ. ನಾವು ಸುಮಾರು ಒಂದು 4-5 ವರ್ಷಗಳಿಂದ ಸ್ಕೂಲ್ ಟ್ರಾನ್ಸ್ಫರ್ಮೇಷನ್ ಪ್ರಾಜೆಕ್ಟ್ ಅಂತ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ರಾಮನಗರ ಜಿಲ್ಲೆ, ಮಾಗಡಿ ತಾಲೂಕು, ಯಲಬುರ್ಗಾ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲಿ ನಾವು ಶೌಚಾಲಯ ಆಗಲಿ, ಟಾಯ್ಲೆಟ್ಸ್ ಆಗಲಿ, ಕುಡಿಯೋ ಆರೋ ಘಟಕ ಆಗಲಿ, ಕೂತ್ಕೊಳ್ಳೋ ಡೆಸ್ಕ್ ಆಗಲಿ, ಪ್ಲೇಗ್ರೌಂಡ್ ಎಕ್ವಿಪ್ಮೆಂಟ್ ಆಗಲಿ, ಮತ್ತು ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಮಿನಿಸ್ಟ್ರಲ್ ಅವೇರ್ನೆಸ್, ಈ ಥರ ಪ್ರೋಗ್ರಾಮ್ಸ್ ನಾವು ಸುಮಾರು ಒಂದು 4-5 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಈ ವರ್ಷ ನಾವು ಗುಡಿಬಂಡೆ ತಾಲೂಕಿನ ಆಯ್ಕೆ ಮಾಡಿ, ಮೊದಲು ನಾವು ಯಾವ ಶಾಲೆಗೆ ಈ ಥರದ ಮೂಲಭೂತ ಸೌಕರ್ಯ ಬೇಕು ಅಂತ ನಮ್ಮ ಸುರೇಶ್ ಮುಖಾಂತರ ನಾವು ಸರ್ವೆ ಮಾಡಿ ಅದಕ್ಕೆ ಕಂಪ್ಲೀಟ್ ಪಟ್ಟಿ ಮಾಡಿ, ಮತ್ತೆ ನಾವು ಇಲ್ಲಿ ಬಂದು ಸೈಟ್ ವಿಸಿಟ್ ಮಾಡಿ ಚೆಕ್ ಮಾಡಿ ಯಾವ್ಯಾವುದು ಆರೋ ಎಕ್ವಿಪ್ಮೆಂಟ್ ಬೇಕು ಮತ್ತು ಟಾಯ್ಲೆಟ್ ಬೇಕು ಅಂತ ಚೆಕ್ ಮಾಡಿ ಇದನ್ನು ನಾವೀಗ ಇಂಪ್ಲಿಮೆಂಟ್ ಮಾಡಿದ್ವಿ. ಸೊ ನಾವು ಈ ವರ್ಷ ಗುಡಿಬಂಡೆ ತಾಲೂಕಲ್ಲಿ 15 ಗೌರ್ಮೆಂಟ್ ಶಾಲೆಯಲ್ಲಿ ನಾವು ಆರೋ ಘಟನೆ ಇಂಪ್ಲಿಮೆಂಟ್ ಮಾಡಿದ್ವಿ. ಕೆಲವೊಂದು ಶಾಲೆಯಲ್ಲಿ 100 ಲೀಟರ್ಸ್ ಪರ್ ಅವರ್, ಕೆಲವೊಂದು ಶಾಲೆಯಲ್ಲಿ 25, ಕೆಲವೊಂದು ಶಾಲೆಯಲ್ಲಿ 15 ಲೀಟರ್ ಪರ್ ಅವರ್. ಅದೇನೆಂದರೆ ಸ್ಕೂಲ್ ಸ್ಟೂಡೆಂಟ್ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ. ಆಗಲೇ ಇದನ್ನು ಶಾಲೆ ಮಕ್ಕಳು ಯೂಸ್ ಮಾಡ್ತಾ ಇದ್ದಾರೆ. ಇದ್ರದ್ದು ಇನ್ನೊಂದು ವಿಷಯ ಏನಂದರೆ, ಇದ್ರದ್ದು ನಾವು 3 ವರ್ಷ ಕಂಪ್ಲೀಟ್ ಮೇಂಟೆನೆನ್ಸ್ನ ನಾವೇ ನೋಡ್ಕೊತಾ ಇದ್ದೀವಿ. ಒಂದು. ಎರಡನೇದು, ಪ್ರತಿ ವರ್ಷ ನಾವು ವಾಟರ್ ಕ್ವಾಲಿಟಿ ಟೆಸ್ಟ್ ರಿಪೋರ್ಟ್ ಮಾಡ್ತೀವಿ. ಮೂರನೇದು, ನಮ್ಮ ಶಾಲೆ ಮಕ್ಕಳಿಗೆ ಒಂದು ಜವಾಬ್ದಾರಿ ಬರೋ ಥರ 2 ವಾರಕ್ಕೆ ಒಂದ್ಸಲ ಒಂದು ವಿದ್ಯಾರ್ಥಿನ ಆರೋನ ಮೇಂಟೈನ್ ಮಾಡೋದಕ್ಕೆ ಮತ್ತು ಚೆಕ್ ಮಾಡೋದಕ್ಕೆ ಜವಾಬ್ದಾರಿ ಕೊಡ್ತಾ ಇದ್ದೀವಿ. ಸೊ ಇದು ನಮ್ಮ ಪ್ಲಾನ್. ಈ ಪ್ರಾಜೆಕ್ಟ್ನ ಪುಣೆದಲ್ಲಿ ಮುಕುಲ್ ಮಾಧವ್ ಫೌಂಡೇಶನ್ ಅಂತ ಒಂದು NGO ಇದೆ. ಅವರ ಬ್ಯಾಕ್ಗ್ರೌಂಡ್ ಏನಂದ್ರೆ, ಅವರು ಫಿನೋಲೆಕ್ಸ್ ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ NGO ಮಾಡ್ಕೊಡ್ತಾರೆ. ಸೊ ಅವರು ಇದನ್ನ ಕಂಪ್ಲೀಟ್ ಆಗಿ ಸ್ಪಾನ್ಸರ್ ಮಾಡ್ತಾರೆ. ಸೊ ಈ ಪ್ರಾಜೆಕ್ಟ್ನ ತಗೊಳ್ಳೋಕ್ಕಿಂತ ಮೊದಲು ನಾವು ಬೇಕಾಗಿರೋ ಪರ್ಮಿಷನ್ ತಗೊಂಡ್ವಿ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ DC, DDPI ಹಾಗೂ ನಮ್ಮ ಶ್ರೀಕುಮಾರಿ ಮೇಡಮ್ BO ಹತ್ರ ಕೂಡ ಪರ್ಮಿಷನ್ ತಗೊಂಡು ಎಲ್ಲ ಆಸ್ ಪರ್ ಪರ್ಮಿಷನ್ಸ್ ನಾವು ಇಂಪ್ಲಿಮೆಂಟ್ ಮಾಡಿ. ಸರ್, ಮುಂದಿನ ದಿನಗಳೆಲ್ಲ